ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆಯನ್ನು ನೀಡುತ್ತಿದ್ದಾರೆ. ದೀಪ ಬೆಳಗಿದ ನಂತರ ಪುಷ್ಪ ನಮನ ಮಾಡುವ ಮೂಲಕ ನಮ್ಮ ಶ್ರೀಮಂತ ನಾಯಕರಿಗೆ ಗೌರವವನ್ನು ಸಲ್ಲಿಸಬೇಕು. ಪುಷ್ಪ ನಮನವನ್ನು ಸಲ್ಲಿಸಬೇಕು. వానే ఉండండి మన మేము చేయాలి. ಜಾಗ ತೆಗಿತದ ಬಿಡಿ. ಪುಷ್ಪ ನಮನ ಸಲ್ಲಿಸಿದವರು ದಯವಿಟ್ಟು ವೇದಿಕೆಯಿಂದ ಕೆಳಗಿರಬೇಕು. ಪುಷ್ಪನವನ ಸಲ್ಲಿಸಿದ ನಂತರ ಮುಂದುವರಿದ ಕಾರ್ಯಕ್ರಮ ಭಾಗವಾಗಿ ತದನಂತರ ಏನು ನಮ್ಮ ಪಕ್ಷದ ನೆನಪಿನಲ್ಲಿ ಇವತ್ತೇನು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು. ವೇದಿಕೆ ಮೇಲೆ ಇರುವಂಥವರು ಅವಕಾಶ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತಿನ ದಿವಸ ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿಗೆ ಬಹಳ ದುಃಖಕರವಾದಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪುತ್ತೂರು ಮಂಜುನಾಥ್ರವರೇ, ನಮ್ಮ ಕೋಲಾರ ಶಾಸಕರು ಹಾಗೂ ಮುಳಬಾಗಿಲಿನ ಮಾಜಿ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಮಾನ್ಯ ಶ್ರೀ ಆದಿನಾರಾಯಣರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರೇ, ರಾಮಲಿಂಗಾರೆಡ್ಡಿ KPCC ಸದಸ್ಯರು ಹಾಗೂ ಇತರ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾವು ಏನು ಮಾತನಾಡೋದಕ್ಕೂ ಸ್ವಲ್ಪ ನೋವಾಗುತ್ತೆ. ಕಾರಣ ಮಾನ್ಯ ಶ್ರೀ ನೀಲಕಂಠೇಗೌಡರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿ ನಿಖರವಾಗಿ, ನಿರ್ದಿಷ್ಟವಾಗಿ, ಧೈರ್ಯವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ ನಡೆಸಿದಂಥ ಆಡಳಿತಗಾರ ಇನ್ನು ಇಲ್ಲದೇ ಇರುವುದು ಭಾಳ ನೋವಿನ ಸಂಗತಿ. ಈ ದುಃಖವನ್ನು ಭರಿಸಲು ಭಗವಂತನು ಅವರ ಕುಟುಂಬದವರಿಗೆ ವಿಶೇಷವಾದಂಥ ಒಂದು ಧೈರ್ಯವನ್ನು ತುಂಬಲಿ ಅಂತೇಳಿ ಆಶಿಸ್ತಾ, ಮಾನ್ಯ ಶ್ರೀ ನೀಲಕಂಠೇಗೌಡರ ಬಗ್ಗೆ ನಾವೇನು ಹೆಚ್ಚಾಗಿ ಏನು ಹೇಳೋಷ್ಟಿಲ್ಲ. ಕಾರಣ ನಾವು ಅನೇಕ ಸಲ ಜಗಳ ಮಾಡಿದ್ದೀವಿ. 4 ಗೋಡೆ ಮಧ್ಯೆ ಪಕ್ಷದ ಅಭಿವೃದ್ಧಿ ಬಗ್ಗೆ, ಆಗುಹೋಗಳ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ. ನಮ್ಮ MLA ಮುಂದೆನೂ ಜಗಳ ಮಾಡಿದ್ದೀವಿ. ಆದಿನಾರಾಯಣರವರು ಎದುರುಗಡೆ, KH ಮುನಿಯಪ್ಪ ಅವರ ಎದುರುಗಡೆ ಕೂಡ ಅನೇಕ ಸಲ ಪಾರ್ಟಿ ಹಿತದೃಷ್ಟಿಯಿಂದ ನಾವು ಜಗಳನ್ನ ಆಡ್ತಾ ಇದ್ವಿ. ಆದರೆ ಭಾಳ ಒಗ್ಗಟ್ಟಾಗಿ ನಡ್ಕೊಂಡು ಹೋಗಿದ್ವಿ. ಅವರ ಕಾರ್ಯಗಳನ್ನು ನಾವು ಮೆಚ್ಚಲೇಬೇಕು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಜಾಸ್ತಿ ನಾನು ಮಾತಾಡೋಲ್ಲ, ಭಾಳ ಜನ ಮಾತಾಡೋರಿದ್ದಾರೆ. ಇಡೀ ಜಿಲ್ಲೆಯಲ್ಲಿ DCC ಬ್ಯಾಂಕ್ನಲ್ಲಿ ಅನೇಕ ಕೋಟಿ ರೂಪಾಯಿ, ಸುಮಾರು 300 ಕೋಟಿ ರೂಪಾಯಿ ಮೇಲೆ ಅಷ್ಟು ದುರುಪಯೋಗ ಆಗಿದೆ. ಅನೇಕ ಸಂಘ ದುರುಪಯೋಗ ಆಗಿಲ್ಲ. ಅದಕ್ಕೆ ಕಾರಣಕರ್ತರು ಅಂದರೆ ನೀಲಕಂಠೇಗೌಡರು.
ಇದು ನಿಜವಾಗ್ಲೂ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ತಾಲೂಕಿನಲ್ಲಿ ಒಂದು ಕೇಸ್ ಕೂಡ ಇಲ್ಲ, ದುರುಪಯೋಗ ಆಗೇ ಇಲ್ಲ. ಅದಕ್ಕೆ ಕಾರಣ ನೀಲಕಂಠೇಗೌಡ್ರೆ. ಆದ್ದರಿಂದ ಇಂಥವು ಅನೇಕ ನಿದರ್ಶನಗಳಿದ್ದಾವೆ, ನೋವಾಗುತ್ತೆ, ಆದರೂ ಸಹಿಸ್ಕೊಂಡು ಹೋಗಬೇಕು. ಪಕ್ಷವನ್ನು ಅವರು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಮಾನ್ಯ ಮಂಜುನಾಥ್ ಮತ್ತು ಆದಿನಾರಾಯಣರವರ ನೇತೃತ್ವದಲ್ಲಿ ನಾವು ಅದೇ ರೀತಿಯಾಗಿ ಒಗ್ಗಟ್ಟಿನಿಂದ ಇದ್ದು ಮಾನ್ಯ ನೀಲಕಂಠೇಗೌಡರಿಗೆ ಗೌರವ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರ ಕುಟುಂಬದವರಿಗೆ ವಿಶೇಷವಾದಂಥ ಧೈರ್ಯ ತುಂಬಲಿ ಭಗವಂತನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನಮಸ್ಕಾರ.